ನಮ್ಮಂಥವ್ರು ಯುವಕರಿಗೆ ಓಡಿಸೋಕ್ಕೆ ಇಷ್ಟೆಲ್ಲ ತೊಂದರೆ ಆಗ್ತದೆ. ವಯಸ್ಸಾದವ್ರಿಗೆ ಇನ್ನೂ ಭಾಳಷ್ಟು ತೊಂದರೆ. ನಿದರ್ಶನ ನನ್ನ ಮುಂದೆನೇ 2-3 ಜನ ಬಿದ್ದಿದ್ದಾರೆ. ನಮ್ಮದೇ ಗಾಡಿಗಳು ಹಿಂಗೆ ಓಡ್ಸೋಕ್ಕಾಗಲ್ಲ, ಸ್ಕಿಡ್ ಆಗುತ್ತೆ. ಆಗಲೇ ಚೆನ್ನಾಗಿರೋ ರೋಡು ಕಿತ್ತಾಗಿ ಒಂದು 2 ತಿಂಗಳು ಮೇಲಾಯಿತು. ತುಂಬ ತೊಂದರೆ ಆಗ್ತಾಯಿದೆ. 2 ವೀಲರ್ಸು ಟೈರ್ಗಳು ಸೈಡ್ಗಳಿರುತ್ತೆ, ಬೀಳೋ ಅಂಥ ಚಾನ್ಸಸ್ ಜಾಸ್ತಿ ಇದೆ. ಈಗ ವಯಸ್ಸಾದವರೆಲ್ಲ ಓಡಾಡ್ತಾ ಇರ್ತಾರೆ, ಅವರೇನಾದ್ರು ಬಿದ್ದು ಹೆಚ್ಚು ಕಮ್ಮಿ ಆದರೆ ಯಾರು ಇದು ಕೊನೆ? ನಮಸ್ತೆ ವೀಕ್ಷಕರೇ, ನಾನು ಚೈತ್ರ. ಸೊ ಈ 2 ತಿಂಗಳಿಂದಲೂ ಕೂಡ ಈ ರಸ್ತೆ ಕಾಮಗಾರಿ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಬೈಕ್ ಸವಾರರಿಗೆ ಓಡಾಡೋದಕ್ಕಾಗಿರ್ಬೋದು, ಬೈಕ್ ಓಡಿಸೋರಿಗೆ ತುಂಬ ತೊಂದರೆ ಆಗ್ತಿದೆಯಂತೆ. ಸೊ ಏನು ಹೇಳ್ತಾರೆ ಜನರು, ಕೇಳೋಣ ಬನ್ನಿ. ಡೈಲಿ ಓಡಾಡ್ತಿದ್ದೀವಿ. ನಮ್ಮಂಥವ್ರು ಯುವಕರಿಗೆ ಓಡಿಸೋಕ್ಕೆ ಇಷ್ಟೆಲ್ಲ ತೊಂದರೆ ಆಗ್ತದೆ. ವಯಸ್ಸಾದವ್ರಿಗೆ ಇನ್ನೂ ಭಾಳಷ್ಟು ತೊಂದರೆ. ನಿದರ್ಶನ ನನ್ನ ಮುಂದೆನೇ 2-3 ಜನ ಬಿದ್ದಿದ್ದಾರೆ. ಮಾಡೋ ಟೈಮಲ್ಲಿ ಇವರು CC ರೋಡ್ ಏನು ಮಾಡ್ತಿದ್ದಾರೆ, ಮಾಡೋ ಟೈಮಲ್ಲಿ ಮಾಡಿದರೆ ತೊಂದರೆ ಏನೇ ಆಗ್ತಿರಲಿಲ್ಲ. ಇವ್ರು ಕಿತ್ತಾಕ್ಬಿಟ್ಟು 2 ತಿಂಗಳಾಗೈತೆ, ಇನ್ನೂವರೆಗೂ ಇದ್ರ ಬಗ್ಗೆ ಏನೂ ತಲೆ ಕೆಡ್ಸ್ಕೊಂಡು ದಯವಿಟ್ಟು ಯಾರಿದ್ದಾರೆ ಇದ್ರ ಬಗ್ಗೆ ಅತಿ ಮುಂಜಾಗ್ರತೆಯಿಂದ ಮಾಡಿ. ಅದೇ ಮೇಡಮ್, ಮಳೆಗಾಲ ಬಂದು ಸ್ಟಾರ್ಟ್ ಆಯಿತು, ಇವ್ರು ರೋಡೆಲ್ಲ ಹಿಂಗೆ ಕಿತ್ತಾಕೊಂಡು ಕುಂತ್ಕೊಂಡ್ರೆ ಗಾಡಿಗಳೆಲ್ಲ ಬೀಳ್ತಾ ಇರ್ತವೆ. ನಮ್ಮದೇ ಗಾಡಿಗಳು ಹಿಂಗೆ ಓಡ್ಸೋಕ್ಕಾಗಲ್ಲ, ಸ್ಕಿಡ್ ಆಗುತ್ತೆ, ಇದಾಗುತ್ತೆ. ಫಸ್ಟ್ ಇದನ್ನು ಇದು ಮಾಡಿಸ್ಬೇಕು. ಸುಮ್ಮನೆ ಇದು ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂದರೆ ಅದು ಇಲ್ಲಿ ಆಗಲ್ಲ. ಇಲ್ಲಿ ತೋರಿಸಿರ್ಬೇಕಲ್ವ. ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಈಗ ನೋಡಿ, ನಾನು ಅಷ್ಟು ಸ್ಪೀಡಾಗಿ ಬಂದು ಅಷ್ಟು ಸ್ಲೋ ಅದು ಹೇಳ್ರಿ, ಗಾಡಿ ಹಿಂಗೆ ವೈಬ್ರೇಟ್ ಆಗುತ್ತೆ, ಸ್ಕಿಡ್ ಆಗುತ್ತೆ. ಸರಿನಾ? ಈಗ ವಯಸ್ಸಾದವರೆಲ್ಲ ಓಡಾಡ್ತಾ ಇರ್ತಾರೆ, ಅವರೇನಾದ್ರು ಬಿದ್ದು ಹೆಚ್ಚು ಕಮ್ಮಿ ಆದರೆ ಯಾರು ಇದು ಕೊನೆ? ಸರ್ಕಾರ ನೋಡ್ತಾ ಇಲ್ಲ, ತುಮಕೂರಿನವ್ರು ನೋಡ್ಕೊತಾರೆ. ಇದು ಶಾಸಕರ ಗಮನಕ್ಕೆ ತರಲೇಬೇಕಾಗುತ್ತೆ. ರೋಡ್ ತುಂಬ ಸಮಸ್ಯೆ ಆಗ್ತಾಯಿದೆ ಮೇಡಮ್. ಇದು ಕಿತ್ತಾಗಿ ಆಗಲೇ ಚೆನ್ನಾಗಿರೋ ರೋಡು ಕಿತ್ತಾಗಿ ಒಂದು 2 ತಿಂಗಳು ಮೇಲಾಯಿತು. 2 ವೀಲರು ಆಟೋ ಓಡಿಸೋಕ್ಕೆ ಆಗಲ್ಲ, ಆ ಕಡೆ ಈ ಕಡೆ ಎಳ್ದಾಡ್ತೈತೆ. ಇಲ್ಲಿ ಯಾರನ್ನ ಬಿದ್ದು ಕೈ ನೋವು ಕಾಲ ಮುರ್ಕೊಳ್ಳೋದಾಗ ಈ ರೋಡ್ ರೆಡಿ ಆಗಲ್ಲ. ಬಿದ್ದಿದ್ದಾರೆ. 2 ವೀಲರಲ್ಲಿ ಓಡ್ಸೋಕ್ಕಾಗಲ್ಲ, ಆ ಕಡೆ ಈ ಕಡೆ ಆಡಿಸ್ತೈತೆ ಗಾಡಿ. ಕಾರು ಬಸ್ಸು ಆರಾಮಾಗಿ ಹೋಗ್ಬೋದು, ಆಟೋನು 2 ವೀಲರ್ ಓಡ್ಸೋಕ್ಕಾಗಲ್ಲ. ತುಂಬ ತೊಂದರೆ ಆಗ್ತಾಯಿದೆ. ಇದು ಚೆನ್ನಾಗಿತ್ತು ರೋಡು ಮುಂಚೆ, ಏನೂ ಒಂದು ಹಳ್ಳ ಬಿದ್ದಿರಲಿಲ್ಲ, ಏನೂ ಇರಲಿಲ್ಲ. ಸುಮ್ಮನೆ ಕಿತ್ತಾಗಿ ಇನ್ನವರೆಗೂ ಮಾಡಿಲ್ಲ. ಇದು ತುಂಬ ತೊಂದರೆ ಆಗಿದೆ. ನಿಮ್ಮ ಕಡೆಯಿಂದ ಒಂಚೂರು ಬೇಗ ಆದರೆ ಇದು ತುಂಬ ಒಳ್ಳೆಯದು, ಜನರಿಗೂ ಒಳ್ಳೆಯದು, 2 ವೀಲರ್ ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗ್ತೈತೆ. ಯಾಕೆಂದರೆ ಇವಾಗ ಆಟೋ ಯಾರನ್ನ ಪ್ಯಾಸೆಂಜರ್ ಇರ್ತಾರೆ, ಫಾಸ್ಟಾಗಿ ಹೋಗ್ತಾ ಇರ್ತೀವಿ, ಏಕ್ದಮ್ ಎಳ್ದಾಡ್ತೈತೆ ಗಾಡಿ. ಮುಂದೆ ಯಾವ್ದಾನ ಒಂದು ಬಸ್ ಹೋಗ್ತಾಯಿದ್ರೆ ತಗೊಂಡೋಗಿ ಗುದ್ದೋದು, ಏನೋ ಒಂದು 2 ವೀಲರ್ ಅಂತೂ ಓಡ್ಸೋಕ್ಕೆ ಆಗಲ್ಲ ಇಲ್ಲಿ. ಶಿವಕುಮಾರ ಸ್ವಾಮಿ ವೃತ್ತದವರೆಗೂ ರೋಡ್ನ ತುಂಬ ಇದೇನು ಕಿತ್ತಾಕ್ಬಿಟ್ಟಿದ್ದಾರೆ. ತುಂಬ ತೊಂದರೆ ಆಗ್ತಾಯಿದೆ. 2 ವೀಲರ್ಸು ಟೈರ್ಗಳು ಸೈಡ್ಗಳಿರುತ್ತೆ, ಬೀಳೋ ಅಂಥ ಚಾನ್ಸಸ್ ಜಾಸ್ತಿ ಇದೆ. ಆದಷ್ಟು ಬೇಗ ಇದನ್ನು ದುರಸ್ತಿ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊತೀವಿ. ತುಂಬ ಜನ ಬಿದ್ದಿದ್ದಾರೆ, ಸ್ಕಿಡ್ ಆಗುತ್ತೆ. ಈ ಲೇಡೀಸ್ ಓಡಿಸೋದಕ್ಕಂತೂ ತುಂಬ ಕಷ್ಟ. ಮತ್ತು ಬಸ್ಗಳು ತುಂಬ ಫಾಸ್ಟಾಗಿ ಬರ್ತಾ ಇರ್ತದೆ. ಹಾಗಾಗಿ ತುಂಬ ಬೇಗ ಇದನ್ನು ಈ ರಸ್ತೆನ ದುರಸ್ತಿ ಮಾಡೋದಕ್ಕೆ ನಾವು ಕೇಳ್ಕೊಳ್ತೀವಿ. ಸಾರ್ವಜನಿಕರು ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ. ಇದು ಏನಕ್ಕೆ ಮಾಡಿದ್ರು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಎಲ್ಲ ನೋಡ್ರಿ, ಎಷ್ಟು ಆಲೇ 1 ತಿಂಗಳಾಯಿತು, 1 ತಿಂಗಳ ಮೇಲೆ ಆಯ್ತು ಇದು. ಹಾಗಾಗಿ ಬೇಗ ಇದ್ರ ಬಗ್ಗೆ ಯಾರು ಸಂಬಂಧಪಟ್ಟಂಥವ್ರು, ಜಿಲ್ಲಾಧಿಕಾರಿಗಳು ಬೇಗ ಇದನ್ನು ಗಮನಿಸಬೇಕು. ಜಿಲ್ಲಾಧಿಕಾರಿಗಳು ಇದೇ ರೋಡಲ್ಲಿ ಓಡಾಡ್ತಾರೆ ಅನಿಸುತ್ತೆ, ಗೊತ್ತಾಗುತ್ತೆ ಅನಿಸುತ್ತೆ ಅವ್ರಿಗೆ. ಜಿಲ್ಲಾಧಿಕಾರಿಗಳು ಬೇಗ ಇದ್ರ ಬಗ್ಗೆ ಗಮನಿಸಿ ಇದನ್ನು ಆ್ಯಕ್ಷನ್ ತೊಗೋಬೇಕು. ಬೇಗ ಮಾಡಬೇಕಾಗಿತ್ತು. ಇದನ್ನು ಮೊದಲು ಫಸ್ಟ್ 1-2 ಡೇಸು ಅಲ್ಲೇ ಇದು ಮಾಡಿದರು. ಅದೇ ಒಂದೇ ಸೈಡಲ್ಲಿ ಹೋಗಂಗೆ ಇದು ಮಾಡಿದರು, 1 ವೇನಲ್ಲಿ 2 ಸೈಡು ಮಾಡಿದರು. ಬಟ್ ಅದಾದಮೇಲೆ ತಿರ್ಗಾ ಮತ್ತೆ ಇದೇ ರೋಡಲ್ಲಿ ಬಿಟ್ಟಿದ್ದಾರೆ. ಹಾಗಾಗಿ ತುಂಬ ಕಷ್ಟ ಆಗ್ತದೆ. ಆಕ್ಸಿಡೆಂಟ್ಸು ಅದು ಇದು ಆಗೋ ಚಾನ್ಸಸ್ ಇದೆ. ಹೌದು, ಇದು ಇಷ್ಟು ಲೇಟ್ ಮಾಡಬಾರ್ದು. ಯಾಕಂದರೆ ತುಂಬ ಕಷ್ಟ. ರೋಡು ಟ್ರಾನ್ಸ್ಪೋರ್ಟೇಷನ್, ಆಂಬುಲೆನ್ಸ್ ಬರ್ತದೆ ಇಲ್ಲಿ. ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಹಾಸ್ಪಿಟಲ್ ಬೇರೆ ಇದೆ, ಆಂಬುಲೆನ್ಸಸ್ ಬರ್ತಾ ಇರ್ತದೆ, ಟ್ರಾಫಿಕ್ ತುಂಬ ಆಗುತ್ತೆ. ಹಾಗಾಗಿ ತುಂಬ ಜನ ಕಾಲೇಜ್ ಯೂನಿವರ್ಸಿಟಿಗೆ ಹೋಗ್ತಾರೆ ಮಕ್ಕಳುಗಳು ಗಾಡಿನಲ್ಲೆಲ್ಲ. ಹಾಗಾಗಿ ತುಂಬ ಬೇಗ ಇದನ್ನು ಆ್ಯಕ್ಷನ್ ತಗೊಂಡು ಇದನ್ನು ಮಾಡಬೇಕು. ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾಕಂದರೆ ಸಿಟಿ ಒಳಗಡೆ ಹಿಂಗಾದ್ರೆ ಇನ್ನು ರೂರಲ್ ಸೈಡು ಅಥವಾ ಇದ್ರ ಸೈಡ್ ಇನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದು ಇದು ಗೊತ್ತಾಗ್ತದೆ. ಯಾಕಂದರೆ ತುಂಬ ಜನ ಇಲ್ಲಿ ಬೆಂಗಳೂರಿಗೆ ಓಡಾಡೋದ್ರಿಂದ ಈ ರೋಡಲ್ಲಿ ತುಂಬ ಜನ ಬೈಕಂಡೇ ಓಡಾಡ್ತಾರೆ, ಯಾರೋ ದಿನ ಇದನ್ನು ನೋಡಿಕೊಂಡು. ಹಾಗಾಗಿ ಬೇಗ ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಅಂತೇಳಿ ನಾವು ಇದು ಮಾಡ್ತಾಯಿದ್ದೀವಿ. ಡೈಲಿ ಓಡಿಸ್ತಾ ಇದ್ದೀವಿ ಮೇಡಮ್ ಅವರೇ. ಡೈಲಿ ಓಡಾಡ್ತೀವಿ, ಇಲ್ಲೇ ಓಡಾಡ್ತಾ ಇರ್ತೀವಿ, ಸಿಟಿಲೇ ಓಡಾಡ್ತಾ ಇರ್ತೀವಿ. ಇನ್ನೊಂದು ಸಲ ಎಳ್ದಾಡ್ತದೆ ಗಾಡಿ,
ಪ್ರಾಬ್ಲಮ್ ಇದೆ ಟೂ ವೀಲರ್ಗೆ ತ್ರೀ ವೀಲರ್ಗೆ ಭಾರಿ ತೊಂದರೆ ಆಗ್ಬಿಟ್ಟೈತೆ. ಆದಷ್ಟು ಬೇಗ ಇವರು ಎಲ್ಲ ಮಾಡಲಿ ಅಂತ ಕೇಳ್ಕೊತೀನಿ. ಓಕೆ, ಆವಾಗ ಒಂದು ತಿಂಗಳಾಯ್ತು ಸರ್. ತಿಂಗಳ ಮೇಲೆ ಹಿಂಗೆ ಐತೆ, ಕೆಲಸನೇ ಹಿಡ್ದಿಲ್ಲಪ್ಪ. ಕೆಲಸನೇ ಮಾಡ್ತಾ ಇಲ್ಲಪ್ಪ. ಇದೇನು ಕತೆನಪ್ಪ ಏನೋ ಅಂತ ಗೊತ್ತಾಗ್ತಾ ಇಲ್ಲ. ನೋಡ ಅದು ಯಾವಾಗ ಮಾಡ್ತಾರೋ ಮಾಡಲಿ ಅಂತ ನಾವು ಸುಮ್ಮನೆ ಆಗ್ಬಿಡಿ. ನಾವು ಕೇಳೋಕ್ಕದ ಅವ್ರನ್ನೆಲ್ಲ, ನಾವೆಲ್ಲ ಕೇಳೋಕ್ಕಲ್ಲ ಮೇಡಮ್ ಅವರೇ. ಏನು ದಿನ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ. ರೋಡ್ ಕಿತ್ತಲೆ ಒಂದು 22 ತಿಂಗಳಾಯಿತು. ಮೊನ್ನೆ ಬಂದಾಗ ಇವ್ರು ಬಂದಾಗ ಸಿದ್ದರಾಮಯ್ಯರು ಬಂದಾಗ ಮಾಡಿಸ್ತೀನಿ ಅಂತ ತಿಳ್ಕೊಂಡಿದ್ವಿ, ಮಾಡಿಸ್ಲಿಲ್ಲ. ನೋಡಿರೆ ನಮ್ಮ ತುಮಕೂರಲ್ಲಿ ಸ್ಮಾರ್ಟ್ ಸಿಟಿ ಅಂತಾರೆ, ಏನೇನು 5 ಪೈಸದ್ದು ಏನೇನೂ ಆಗಿಲ್ಲ. ಇನ್ನು ಸಮಸ್ಯೆಗಳು ನೀರಿಂದು ಎಲ್ಲ ಕಡೆಯೂ ಸಮಸ್ಯೆ ಐತೆ. ಸ್ಮಾರ್ಟ್ ಸಿಟಿ ಆಗದಿದ್ರೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಯಾಕೆಂದರೆ ಸರ್ಕಾರದ ದುಡ್ಡು, ಸಾರ್ವಜನಿಕರ ದುಡ್ಡು ಲೋಪ ಆಗ್ತೈತೆ. ಇದರಿಂದ ನಮಗೆ ಸ್ಮಾರ್ಟ್ ಸಿಟಿ ಬಂದಿದ್ದು 5 ಪೈಸೆನೂ ಸುಖ ಇಲ್ಲ. ಯಾವ ರೋಡು ಯಾವುದು ಇದಿಲ್ಲ. ಕರೆಂಟು ಆಗಿ ಕರೆಂಟ್ ಹೋಗ್ತದೆ. ಮಕ್ಕಳಿಗೆ ಎಜುಕೇಷನ್ನು ಭಾರಿ ತೊಂದರೆ ಆಗುತ್ತೆ. ಓದೋಕ್ಕೆ ಇದರಲ್ಲ, ಎಲ್ಲರ ಮೇಲೂ UPS ಇರೋದಿಲ್ಲ. ಹಂಗಾಗಿ ತುಮಕೂರಿನ ಸಮಸ್ಯೆ ಭಾರಿ ಐತೆ ಮೇಡಮ್. ಈ ರೋಡಿಂದು ನೋಡಿದಿರಲ್ಲ ನೀವು, ಎಲ್ಲ ಫುಲ್ಲೆಲ್ಲ ನೋಡಿದ್ದೀವಿ. ಡೈಲಿ ಹೋಗ್ಬೇಕಾರೆ, ಈ ಕಡೆಯಿಂದ ಹೋಗ್ಬೇಕಾರೆ ಎಷ್ಟೋ ಜನ ಬಿದ್ದವ್ರೆ. ನಾಳೆ ಮಾಡ್ತೀವಿ ನಾಡ್ದು ಮಾಡ್ತೀವಿ ಅಂತ ಅಂದರು, ಮಾಡಿಲ್ಲ. ಇನ್ನೂ ಮಾಡೋದ್ರಾಗೆ 2 ತಿಂಗಳಿಂದ ಮಾಡೋದ್ರಾಗೆ ಇನ್ನೂ ಮಾಡಿಲ್ಲ. ಯಾವತ್ತು ಮಾಡ್ತಾರೋ ಇನ್ನೂ ಗೊತ್ತಿಲ್ಲ. ನಾವೇ ಬಿದ್ದಿದ್ದೀವಿ ಮೇಡಮ್. ಇದು ರೋಡು ಏನಾಗೈತೆ, ಈಗ ಫುಲ್ಲೆಲ್ಲ ಕಿತ್ತಿದಾರಲ್ಲ, ಬೈಕಲ್ಲಿ ಹೋಗೋಕ್ಕೆ ಆಗೋದಿಲ್ಲ. ಟೂ ವೀಲರ್ ಭಾರಿ ಆಗೋದೇ ಇಲ್ಲ. ಬಿದ್ದೇ ಬಿಟ್ಟವ್ರು, ಎಷ್ಟು ಜನ ಬಿದ್ದವ್ರೆ. ಎಲ್ಲರೂ ಎತ್ತಿದ್ದೀರಿ, ನಾವು ಎತ್ತಿರೋ ಸಮಸ್ಯೆ ಐತೆ. 4 ವೀಲರ್ ಆದರೆ ನಡೆದೋಗುತ್ತೆ. 2 ವೀಲರ್ ಅಂತೂ ಆಗೋದೇ ಇಲ್ಲ. ಫುಲ್ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಎಕ್ಸ್ಪೀರಿಯೆನ್ಸು ಅದು ಒಂದು ಸೈಡಿಗೆ ಬಂದು ಈ ಫುಟ್ಪಾತ್ ಮೇಲೆ ಹೋಗಂಗಾಗೈತೆ. ಹಿಂಗೆ ಸಮಸ್ಯೆ ಐತೆ ಮೇಡಮ್. ರೋಡಾಗೆ ಪೂರ್ತಿ ಓಡಾಡೋಕ್ಕೆ ಆಗೋದೇ ಇಲ್ಲ. ಹೆವಿ ಟ್ರಾಫಿಕ್ಕು. ರೋಡ್ ಎಲ್ಲ ಕಿತ್ತಾಕ್ಬಿಡೋರೆ. ನಮ್ಮ ಹೆಸರು ಪುಟ್ಟಗೌಡ ಅಂತ. ನೋಡಿ, ರೋಡೆಲ್ಲ ಕಿತ್ತಾಕ್ಬಿಟ್ಟವ್ರೆ, ಓಡಾಡೋಕ್ಕಾಗಲ್ಲ. ಗಾಡಿ ಅದ್ರತ ಬ್ಯಾಲೆನ್ಸ್ ಸಿಗಲ್ಲ. ಆ ಥರ ಮಾಡ್ಬಿಟ್ಟು ಆಲೆ ಬಿಟ್ಟು 1-1.5 ತಿಂಗಳಾಯ್ತೆ ನಾವು. ಇಂಥವ್ರಿಗೂ ರೆಡಿ ಮಾಡಿಲ್ಲ ಅಷ್ಟೇ, ಇನ್ನೇನು ಮಾಡಬೇಕಿತ್ತು. ಅವ್ರು ಮಾಡಿಲ್ಲಲ್ಲ. ಹೇಳ್ತಾರಷ್ಟೇ, ಹೇಳಿದ್ದು ಯಾವುದೂ ಮಾಡಲ್ಲ. ಅವರು ಸುಮ್ಮನೆ ಹೇಳ್ಕೊತಾರೆ, ಎಲ್ಲರ ಕೈಲೂ ಮಾಡಲ್ಲ. ಆದಷ್ಟು ಬೇಗ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಇಲ್ಲಿ ರೋಡೆಲ್ಲ ಕಿತ್ತಾಕಿ ಜಾಸ್ತಿ ದಿನ ಆಯ್ತು ಮೇಡಮ್. ನಮಗೆಲ್ಲ ಇದು ಬ್ಯಾಲೆನ್ಸೇ ಸಿಕ್ಕಲ್ಲ ಓಡಾಡೋಕ್ಕೆ. ಇದು ಹ್ಯಾಂಡ್ಲು ಬರ್ತಾಯಿದ್ರೆ ಹಿಂಗೆ ಗಾಡಿ ಕ್ರಾಸ್ ಆಗುತ್ತೆ, ಸ್ಟಿಜಾಗ ಆಗುತ್ತೆ. ಅದು ಎಷ್ಟು ದಿನ ಆದರೂ ಅದನ್ನು ರಿಪೇರಿ ಮಾಡ್ದಂಗೆ ಅದನ್ನು ಇದೇ ಮಾಡ್ತಾವ್ರೆ. ಹಿಂಗೆ ಮಾಡಿದ್ರೆ ಜನಕ್ಕೆ ತೊಂದರೆನೇ ಅಲ್ಲ ಮೇಡಮ್, ಸಾರ್ವಜನಿಕರಿಗೆ. ಮೇಡಮ್ ಮೊನ್ನೆ ಬೀಳ್ತಾಯಿದ್ರು. ಜಸ್ಟ್ ಮಿಸ್ಸಲ್ಲೇ ಬೀಳ್ತಾಯಿದ್ರು. ಹೌದು ಮೇಡಮ್ ಅವರೇ, 2 ವೀಲರಲ್ಲೂ ಬಿದ್ದವ್ರೆ, 3 ವೀಲರಲ್ಲೂ ಬೀಳ್ತಾವ್ರೆ. ಅದಕ್ಕೆ ಅದನ್ನು ಸರಿಪಡಿಸ್ಬೇಕಂತ ನಾವು ಕೇಳ್ಕೊತೀವಿ ಮೇಡಮ್. ರೋಡಿಂದ ಫುಲ್ಲು ಜನ ಬೀಳ್ತಾವ್ರೆ, ಏನೂ ಮಾಡೋಕ್ಕಾಗಲ್ಲ. ಆ ಟ್ರೈನಿಂಗ್ಗಳು ಬರ್ತಾರೆ, ಅಲ್ಲೂ ಜಾಮ್ ಆಗಿ ಇದಾಗ್ತೈತೆ. ರೋಡ್ ಕಿತ್ತಾಕಿ ಆಗಲೇ ಒಂದು 3 ತಿಂಗಳು ಆಗೈತೆ. ಏನು ಮಾಡಿದ್ರೂ ಆಕ್ಸಿಡೆಂಟ್ ಆಗೇ ಆಗುತ್ತೆ. ಜನಗಳಿಗೆ ಏನು ಗೊತ್ತಾಗೋದು ಇಲ್ಲ, ಏನು ಮನುಷ್ಯತ್ವನೂ ಇಲ್ಲ, ಏನೂ ಇಲ್ಲ. ರೋಡ್ ಸೈಡು ನೋಡಿ, ಎಲ್ಲ ಮರಗಳೆಲ್ಲ ಮನೆಯೆಲ್ಲ ಬಿದ್ದೋಗಿತ್ತು. ಸ್ಟಾರ್ಟಿಂಗ್ ನೋಡಿ, ಇವೆಲ್ಲ ಕ್ಲೀನಿಂಗು ಮಾಡಲ್ಲ, ಏನೂ ಮಾಡಲ್ಲ. ನೋಡಿ, ಇವೆಲ್ಲ ಕಿಕ್ಕೋರು ಇಲ್ಲಿ. ಏನು ಮಾಡ್ತಾರೆ ಜನ ಅಲ್ವರ? ಅವ್ರಿಗೂ ತಲೆಗೆ ತೊಗೊಬೇಕು. ಜೊತೆಗೆ ಜನಗಳು ನಮಗೆ ಈಗಲೂ ತೊಂದರೆ ಆಗ್ಬಿಟ್ಟಿದೆ ಆಟೋಗಳಿಗೆ. ಈಗ ನಾವು ಈ ಕಡೆ ಕ್ರಾಸ್ ಮಾಡೋಕ್ಕೆ ಬಂದರೆ ಈ ರೋಡೋದವರು ಅಲ್ಲೇ ಬೀಳ್ತಾರೆ. ಹೆಣ್ಣು ಮಕ್ಕಳೇ ಜಾಸ್ತಿ ಬೀಳ್ತಾರೆ. ಭಾರಿ ಸಮಸ್ಯೆ ಆಗ್ತಾಯಿದೆ. ಏನಂದ್ರೆ ತೊಂದರೆನೂ ಆಗ್ತಾಯಿದೆ. ಬ್ಯಾಲೆನ್ಸು ಅಂದರೆ ನಾವು ಒಂದೇ ರೂಟಾಗಿ ಓದ್ತಾ ಇರ್ತೀರಿ. ಗಾಡಿಗಳು 2 ವೀಲರವರು ಒಂದೇ ಸಮ ಬರೋಲ್ಲ. ಅವರು ಹಿಂಗೆ ನೋಡ್ಕೊಂಡು ಮೊಬೈಲ್ ಇಟ್ಕೊಂಡು ಓದ್ತಾ ಇರ್ತಾರೆ. ಆಕ್ಸಿಡೆಂಟ್ಗಳು ಆಗ್ತವೆ. ಏನು ಅಂದರೆ ತೊಂದರೆನೇ ಅದು. ಯಾವತ್ತಿದ್ರು ಹೆಣ್ಮಕ್ಳಿಗೂ ತೊಂದರೆ, ಗಂಡಸ್ರಿಗಳಿಗೂ ತೊಂದರೆ, ನಮ್ಮ ಆಟೋದವ್ರಿಗೂ ಭಾರಿ ತೊಂದರೆ. ಬೇಗ ಮುಗಿಸ್ಬೇಕು. ಎಲ್ಲ ರೋಡ್ಗಳು ಕಿತ್ತಾಕಿಕ್ಕಿದ್ದಾರೆ. ಬಡ್ಡಿಹಳ್ಳಿ, ಈ ಬಿರ್ಜಿಗೆ ಮಾಡೋಕೆ, ಈ ಯಾವುದಾದ್ರು ಸಾಬ್ರಪಾಳ್ಯ, ಮೈದಾಳ, ಪಂಡಿತನಹಳ್ಳಿ ಎಲ್ಲ ಕ್ಯಾಸ್ ಅಂದರೆ ಇದ್ದಿದ್ದು ಕೇಳಬೇಡಿ. ಕ್ಯಾಸ್ ಅಂದರೆ ಬಾಡಿಗೆ ಹೋಗ್ಬೇಕು ಅಂದರೆ ನಮ್ಗೆ ಹಿಂಸೆನೇ ಆಗುತ್ತೆ. ಏನು ಮುಂದುವರಿಯೋಕ್ಕಾಗಲ್ಲ. ಈ ಗ್ಯಾಸಿಂದು ರೇಟ್ ಒಂದು ರೌಂಡ್ ತೀರ್ಕೊಂಡು ನಾವು ಬರ್ಬೇಕು. ಈ ಕಡೆ ಸಮಸ್ಯೆ ಆಗ್ತೈತೆ. ಅದನ್ನು ಮುಂದುವರ್ಸ್ಕೊಡ್ಬೇಕು. ನೀವು ದಾರಿ ಮಾಡಿಕೊಟ್ಟು ಏನು ಹಿಂಗೆ ಬರ್ತಾರೆ ಹಿಂಗೆ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಸಿದ್ಧಗಂಗಾ ಹೈಸ್ಕೂಲಿಂದ ಶಿವಕುಮಾರ ಸ್ವಾಮಿ ಸಿಗ್ನಲ್ವರೆಗೂ ರಸ್ತೆ ಕಾಮಗಾರಿ ಮಾಡ್ತೀವಿ ಅಂತ ಹೇಳಿ ರೋಡನ್ನು ಆಗದಿದ್ದಾರೆ. ಸೊ ಇದರಿಂದ 3 ವೀಲರು 2 ವೀಲರ್ಗೆ ಓಡಾಡೋದಕ್ಕೆ ತುಂಬ ಸಮಸ್ಯೆ ಆಗ್ತಿದೆ ಅಂತೆ.
ಸಾಮಾನ್ಯ ಜನರು ಇಲ್ಲಿ ಓಡಾಡುವಂಥ ಜನರು ಕೂಡ ತುಂಬ ಅವರ ಅಳಲನ್ನು ತೋಡ್ಕೊಂಡ್ರು. ತುಂಬ ಜನ ಬಿದ್ದಿದ್ದಾರೆ, ಎದ್ದಿದ್ದಾರಂತೆ. ಸೊ ತುಂಬ ತೊಂದರೆ ಆಗ್ತಿದ್ದಾರೆ. ಇದರಿಂದ ಬೇಗ ಜಿಲ್ಲಾಡಳಿತ ಇದ್ರ ಬಗ್ಗೆ ಕ್ರಮ ತಗೊಂಡು ಬೇಗ ರಸ್ತೆನ ಕಾಮಗಾರಿನ ಪೂರ್ಣ ಮಾಡಬೇಕು, ಬೇಗ ಕಾಮಗಾರಿ ಸ್ಟಾರ್ಟ್ ಮಾಡಿ ಇಲ್ಲಿ ಬೇಗ ಕಾಮಗಾರಿ ಮುಗಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದಾರೆ. ಸೊ ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ನಾನು ಶೈತ್ಯ.